ಅನಾಗರಿಕನಂತೆ ವರ್ತಿಸುತ್ತಿರುವ ಕೇಂದ್ರ ಸಚಿವ ಅಮಿತ್ ಶಾ ಏನು ಈ ದೇಶ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ವಿ. ಈ ದೇಶ ನಿಂತಿರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಒಂದು ವ್ಯವಸ್ಥೆಯನ್ನು ರೂಪಿತವಾಗಿದೆ, ಒಂದು ಕಾನೂನು ವ್ಯವಸ್ಥೆ ಇಲ್ಲಿದೆ. ಇಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಜನರಿಂದ ಮತ ಪಡೆದು ಸಂಸದರಾಗಿ ಸದನದಲ್ಲಿ ದಿನಾಂಕ 17/12/2024 ಏನು ಈ ದೇಶದ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಆ ಸದನದ ಗೌರವವನ್ನು ಮರೆತು ಆ ಒಂದು ರಾಜ್ಯಸಭೆಯಲ್ಲಿ ಭಾಳ ಬಾಲಿಶವಾಗಿ ಮಾತಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹಗುರವಾಗಿ ತುಚ್ಛವಾಗಿ ಮಾತಾಡಿ ಈ ಸಮಾಜದ ಶಾಂತಿಯನ್ನು ಕಟ್ಟಲಿಕ್ಕೆ ಮುಂದಾಗಿದ್ದಾರೆ. ಇದು ಖಂಡನೀಯ. ಇದು ಖಂಡಿಸೋದಷ್ಟೇ ಅಲ್ಲ, ಇವರ ರಾಜಕೀಯ ಹಿನ್ನೆಲೆ ಏನು ಅಂತೇಳಿ ಗೊತ್ತಿದೆ. ಏನು ರಕ್ತಸಿಕ್ತ ಘಟನೆಗಳಿಂದ ಇವರು ರಾಜಕೀಯ ಹಿತಾಸಕ್ತಿಯನ್ನು ಅಥವಾ ಬೆಳೆದು ಬಂದಂಥ ದಾರಿ ಇಡೀ ಗುಜರಾತಿನಾದ್ಯಂತ ಇವತ್ತು ಎಲ್ಲ ಪ್ರಸಿದ್ಧಿಯಾಗಿರುವಂಥದ್ದು. ಅವರು ಏನು ಅಮಿತ್ ಶಾ ಅವರು ಏನು ಎಂಥ ಕಿಡಿಗೇಡಿ, ಎಂಥ ಹೊಣೆಗೇಡಿ, ಎಂಥ ಸಂವಿಧಾನ ವಿರೋಧಿ, ಎಂಥ ದೇಶದ್ರೋಹಿ ಅಂತೇಳಿ ಇವತ್ತು ಇಡೀ ರಾಷ್ಟ್ರಕ್ಕೆ ಗೊತ್ತಾಗಿದೆ. ಅವರು ಮಾತನಾಡುವ ಮಾತಿನ ಶೈಲಿ ಬಾಬಾ ಸಾಹೇಬ್ರನ್ನ ಗುರಿಯಾಗಿರಿಸ್ಕೊಂಡು ಅವ್ರಿಗೆ ಅಪಮಾನ ಮಾಡಬೇಕು ಅಂಥೇಳಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪರ್ಯಾಯವಾಗಿ ಮನುಸ್ಮೃತಿಯನ್ನು ತರಬೇಕು ಅನ್ನೋ ಒಂದು ಅವರ ನಿಜವಾದ ಮನಸ್ಥಿತಿಯ ಮಾತುಗಳು ಅವ್ರ ಬಾಯಿಂದ ಬಂದಿರತಕ್ಕಂಥದ್ದು. ಇದು ಇಡೀ ದೇಶ ಖಂಡಿಸ್ತಾ ಇದೆ. ಅದೇ ಇವತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು ಖಂಡಿಸ್ತಾ ಅವರ ಏನು ಸಂಸತ್ ಸದಸ್ಯತ್ವ ಇದೆ ಈ ಕೂಡಲೇ ರದ್ದಾಗಬೇಕು. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಕೇಂದ್ರ ಸರ್ಕಾರಕ್ಕೆ ಕನಿಷ್ಠ ಕಾನೂನು ಬಗ್ಗೆ ಗೌರವ ಇದ್ದರೆ ಮೊದಲು ಏನು ಅಮಿತ್ ಶಾ ಅವ್ರ ನಡವಳಿಕೆ ಮತ್ತು ಅವ್ರು ಮಾಡಿರೋ ಮಾತನ್ನು ಖಂಡಿಸಿ ಅವ್ರನ್ನ ಈ ಕೂಡಲೇ ಜೈಲಿಗೆ ಹಾಕಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಅವರ ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿ ಅವರು ಮುಂದುವರಿಲಿಕ್ಕೆ ಬಿಡಬಾರ್ದು. ಮತ್ತು ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕೋದ್ರ ಜೊತೆಗೆ ಅವರ ಸಂಸತ್ ಸದಸ್ಯತ್ವವನ್ನು ಈ ಕೂಡಲೇ ರದ್ದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇದು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ರಾಷ್ಟ್ರಪತಿಗಳಿಗೆ, ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಕಳಿಸ್ತಾ ಇದ್ದೀವಿ. ಕ್ರಮ ಆಗಲಿಲ್ಲ ಅಂದರೆ ಈ ಚಳುವಳಿ ದೇಶಾದ್ಯಂತ ಉಗ್ರ ರೂಪ ತಗೊಳುತ್ತೆ. ಅದಕ್ಕೆ ಈ ಕೇಂದ್ರ ಸರ್ಕಾರ ಹೊಣೆ ಆಗಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡೋಕ್ಕೆ ಬಯಸ್ತೀವಿ.